ನಮಸ್ಕಾರ. ನಾನು ಪ್ರೊಫೆಸರ್ ಗಾಯತ್ರಿ ಬಿರಾಜಾರ್. ಮಹಾರಾಷ್ಟ್ರದಲ್ಲಿ 12ನೇ ತರಗತಿಯ ಕನ್ನಡ ಮಾಧ್ಯಮದ ಇತಿಹಾಸ ವಿಷಯದ ಪಠ್ಯಕ್ರಮದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಒಟ್ಟಾರೆಯಾಗಿ 12 ಅಧ್ಯಾಯಗಳು ಈ ಇತಿಹಾಸ ವಿಷಯದಲ್ಲಿ ಇರೋದು. 1ನೇ ಅಧ್ಯಾಯ ಯುರೋಪದಲ್ಲಿ ಜ್ಞಾನೋದಯ ಮತ್ತು ವಿಜ್ಞಾನದ ಅಭಿವೃದ್ಧಿ. 2ನೇ ಅಧ್ಯಾಯ ಯುರೋಪದಲ್ಲಿನ ವಸಾಹತುಶಾಹಿ. 3ನೇ ಅಧ್ಯಾಯ ಭಾರತ ಮತ್ತು ಯುರೋಪಿಯನ್ನ ವಸಾಹತುಶಾಹಿ. 4ನೇ ಅಧ್ಯಾಯ ವಸಾಹತುಶಾಹಿ ಮತ್ತು ಮರಾಠರು. 5ನೇ ಅಧ್ಯಾಯ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. 6ನೇ ಅಧ್ಯಾಯ ವಸಾಹತುಶಾಹಿಯ ವಿರುದ್ಧ ಭಾರತೀಯರ ಹೋರಾಟ. 7ನೇ ಅಧ್ಯಾಯ ಭಾರತದಲ್ಲಿ ವಸಾಹತುಶಾಹಿಯಿಂದ ಏಕೀಕರಣದವರೆಗೆ. 8ನೇ ಅಧ್ಯಾಯ ಜಾಗತಿಕ ಮಹಾಯುದ್ಧ ಮತ್ತು ಭಾರತ. 9ನೇ ಅಧ್ಯಾಯ ಜಗತ್ತು ನಿರ್ವಸತೀಕರಣ. 10ನೇ ಅಧ್ಯಾಯ ಶೀತ್ ಸಮರ. 11ನೇ ಅಧ್ಯಾಯ ಬದಲಾಗುತ್ತಿರುವ ಭಾರತ ಭಾಗ 1. 12ನೇ ಅಧ್ಯಾಯ ಬದಲಾಗುತ್ತಿರುವ ಭಾರತ ಭಾಗ 2. ನಾವು ಈಗ ಮೊದಲನೇ ಅಧ್ಯಾಯ ಅರಿತುಕೊಳ್ಳೋಕ್ಕಿಂತ ಮೊದಲಿಗೆ ಅದಕ್ಕಿಂತ ಮೊದಲು ಜಗತ್ತಿನ ನಕಾಶದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ 12 ಅಧ್ಯಾಯಗಳನ್ನ ತಿಳಿದುಕೊಳ್ಳಬೇಕಾದರೆ ನಮಗೆ ಜಗತ್ತಿನ ಪರಿಚಯ ಬೇಕಾಗುತ್ತದೆ. ಅದಕ್ಕಾಗಿ ನಾವು ನಮ್ಮ ಜಗತ್ತಿನಲ್ಲಿ 7 ಖಂಡಗಳಿದ್ದಾವೆ. ಆ 7 ಖಂಡಗಳ ಕಿರು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಏಷ್ಯಾ ಖಂಡ. ಆ ಏಷ್ಯಾ ಖಂಡದಲ್ಲಿ 49 ದೇಶಗಳಿದ್ದಾವೆ. ಎರಡನೆಯದಾಗಿ ಆಫ್ರಿಕಾ ಖಂಡ. ಇದರಲ್ಲಿ 25 ದೇಶಗಳಿದ್ದಾವೆ. ಮೂರನೇದಾಗಿ ಯುರೋಪ ಖಂಡ. ಆ ಯುರೋಪ ಖಂಡದಲ್ಲಿ 44 ದೇಶಗಳಿದ್ದಾವೆ. ನಾಲ್ಕನೇದಾಗಿ ಆಸ್ಟ್ರೇಲಿಯಾ ಖಂಡ. ಆ ಆಸ್ಟ್ರೇಲಿಯಾ ಖಂಡದಲ್ಲಿ 14 ದೇಶಗಳಿದ್ದಾವೆ. ಐದನೇದಾಗಿ ಉತ್ತರ ಅಮೆರಿಕಾ ಖಂಡ. ಇದರಲ್ಲಿ 29 ದೇಶಗಳಿದ್ದಾವೆ. ಆರನೇದಾಗಿ ದಕ್ಷಿಣ ಅಮೆರಿಕಾ ಖಂಡ. ಇದರಲ್ಲಿ 11 ದೇಶಗಳಿದ್ದಾವೆ. ಅದೇ ರೀತಿ 7ನೇದಾಗಿ ಅಂಟಾರ್ಟಿಕಾ ಖಂಡ. ಇಲ್ಲಿ 12 ದೇಶಗಳಿದ್ದಾವೆ. ಇದು ನಮ್ಮ ಜಗತ್ತಿನ ಒಂದು ಪರಿಚಯ. ಹಾಗೆ 7 ಖಂಡಗಳಲ್ಲಿ ಎಷ್ಟು ದೇಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಅರಿತುಕೊಂಡೆವು. ನಮ್ಮ ಈ 12ನೇ ತರಗತಿ ಪೂರ್ತಿ ಪಠ್ಯಕ್ರಮ ಯಾವ ವಿಷಯದ ಮೇಲೆ ಆಧಾರಿತವಾಗಿದೆ ಅಂದ್ರೆ, ಈ 7 ಖಂಡಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಈ 12ನೇ ತರಗತಿ ಇತಿಹಾಸ ಪಠ್ಯ ಪುಸ್ತಕದ ಎಲ್ಲಾ ಮಾಹಿತಿ ನಮಗೆ ಸುಲಭವಾಗಿ ಅರ್ಥ ಆಗುತ್ತದೆ. ಈ 7 ಖಂಡದಲ್ಲಿ ಯುರೋಪಿನ ಖಂಡದವರು ಯಾವ ರೀತಿ ಪ್ರತಿಯೊಂದು ಖಂಡಕ್ಕೆ, ಅದೇ ರೀತಿ ಪ್ರತಿಯೊಂದು ದೇಶಕ್ಕೆ ಹೋಗಿ ತಮಗೆ ಬೇಕಾದಂತ ಕಚ್ಚಾ ವಸ್ತು ಆಗಿರಬಹುದು, ಇಲ್ಲ ತಮ್ಮ ಮಾರುಕಟ್ಟೆಗಳಾಗಿರಬಹುದು, ಈ ರೀತಿ ಆ ದೇಶದಲ್ಲಿ ಇರ್ತಕ್ಕಂಥ ವಸ್ತುಗಳು ತಮ್ಮ ದೇಶಕ್ಕೆ ಪರಿಚಯ ಮಾಡಿಕೊಳ್ಳೋದಾಗಿರಬಹುದು, ಯಾವ ರೀತಿ ಅಲೆದಾಡಿದರು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋದಿದೆ. ಹಾಗೆ ಈ 7 ಖಂಡದಲ್ಲಿ ಅವರ ಪ್ರವಾಸ ಯಾವ ರೀತಿ ಇತ್ತು, ಅದರಲ್ಲಿ ಏಷ್ಯಾ ಖಂಡದಲ್ಲಿನ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರು ಯಾವ ರೀತಿ ಆಗಮನ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಬಂದರು, ಅಷ್ಟೇ ಅಲ್ಲ ಬರೀ ಭಾರತವಷ್ಟೇ ಅಲ್ಲ, ಬೇರೆ ಬೇರೆ ಭಾರತದ ನೆರೆಯ ದೇಶಗಳಿಗೂ ಕೂಡ ಅವರು ಯಾವ ರೀತಿ ತಮ್ಮ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು, ಇಲ್ಲ ಕಚ್ಚಾ ವಸ್ತುವಿನ ಉದ್ದೇಶವಿಟ್ಟುಕೊಂಡು ಅವರು ಪ್ರತಿಯೊಂದು ದೇಶಗಳಿಗೆ ಭೇಟಿ ನೀಡಿ ಜಗತ್ತನ್ನೇ ಅಲೆದಾಡಿದ ಈ ಯುರೋಪಿಯನ್ನರ ಪರಿಚಯ ಈ 12ನೇ ತರಗತಿಯಲ್ಲೇ ಬರುತ್ತದೆ. ಈಗ ನಾವು 1ನೇ ಅಧ್ಯಾಯ ಪ್ರಾರಂಭಿಸೋಣ. 12ನೇ ತರಗತಿಯ ಇತಿಹಾಸ ವಿಷಯದಲ್ಲಿ 1ನೇ ಅಧ್ಯಾಯ ಯುರೋಪದಲ್ಲಿ ಜ್ಞಾನೋದಯ ಮತ್ತು ವಿಜ್ಞಾನದ ಅಭಿವೃದ್ಧಿ. ಇದರಲ್ಲಿ 7 ಪಾಯಿಂಟ್ಸ್ಗಳಾಗಿ ಬರುತ್ತೆ. ಆ 7 ಪಾಯಿಂಟ್ಸ್ಗಳು 1ನೇ ಅಧ್ಯಾಯ ಅಂತ ನಾವು ಅರಿತುಕೊಳ್ಳಬೇಕಾಗುತ್ತದೆ. ಈ 7 ಪಾಯಿಂಟ್ಸ್ಗಳನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇ ಆದಲ್ಲಿ ಈ 1ನೇ ಅಧ್ಯಾಯ ಸಂಪೂರ್ಣವಾಗಿ ನಮಗೆ ಅರ್ಥವಾಗುತ್ತದೆ. ಸೊ ಮೊದಲನೇ ಪಾಯಿಂಟ್ ಆಗಿರೋದು 1.1 ಯುರೋಪದಲ್ಲಿ ಧರ್ಮ ಯುದ್ಧಗಳು ಹಾಗೆ ಅವುಗಳ ಪರಿಣಾಮ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಅರಿತುಕೊಳ್ಳಬೇಕು. ಅದೇ ರೀತಿ 2ನೇ ಪಾಯಿಂಟು ಯುರೋಪದಲ್ಲಿ ಜ್ಞಾನೋದಯ ಯುಗ ಯಾವ ರೀತಿ ಪ್ರಾರಂಭವಾಯಿತು. 3ನೇದು ಅಂದ್ರೆ 1.3 ವಿಜ್ಞಾನದ ಅಭಿವೃದ್ಧಿ ಯಾವ ರೀತಿ ಆಯಿತು. 1.4 ವಿವಿಧ ಕ್ಷೇತ್ರಗಳಲ್ಲಿ ವಿಜ್ಞಾನದ ಸಂಶೋಧನೆಗಳು ಯಾವ ರೀತಿ ಆಯಿತು. 1.5 ಭೌಗೋಳಿಕ ಹುಡುಕಾಟಗಳು, ಭೌಗೋಳಿಕ ಪ್ರದೇಶಗಳು ಯಾವ ರೀತಿ ಹುಡುಕಾಟ ಮಾಡಿದ್ರು. 1.6 ಕೈಗಾರಿಕಾ ಕ್ರಾಂತಿ ಯುರೋಪ ಖಂಡದಲ್ಲಿ ಯಾವ ರೀತಿ ಪ್ರಾರಂಭವಾಯಿತು. 1.7
ಆರ್ಥಿಕತೆ ರಾಷ್ಟ್ರವಾಗಿ ಯುರೋಪು ಯಾವ ರೀತಿ ಹೊರಗೆ ಬಂದಿತು. ಇದು ಇಷ್ಟುನು ನಮ್ಮ 7 ಪಾಯಿಂಟ್ಸ್ಗಳು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡದ್ದಾದಲ್ಲಿ ಈ ನಮ್ಮ 1ನೇ ಅಧ್ಯಾಯ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಈಗ ನಾವು ಮೊದಲಿಗೆ ಪ್ರಸ್ತಾವನೆ. ಯಾವುದೇ ಒಂದು ಪಾಠವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲಿಗೆ ನಾವು ಪೀಠಿಕೆ ಇಲ್ಲ ಪ್ರಸ್ತಾವನೆ ಎರಡು ಒಂದೇನೆ. ಸೊ ಈ ಪ್ರಸ್ತಾವನೆ ಅಂದ್ರೆ ಪೂರ್ತಿಯಾದಂತ ಪಾಠದ ಸಾರಾಂಶ ಇದರಲ್ಲಿ ಇರೋದು. ಅಂದ್ರೆ ಈ ಪಾಠ ಯಾವುದ್ರ ಬಗ್ಗೆ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋದು. ಸೊ ಪ್ರಸ್ತಾವನೆ: ಯುರೋಪದಲ್ಲಿ ಮಧ್ಯಯುಗದ ಕೊನೆಗಳಿಗೆ ಜ್ಞಾನೋದಯ, ಭೌಗೋಳಿಕ ಪರಿಶೋಧನೆ ಮತ್ತು ಸುಧಾರಣಾ ಚಳವಳಿಗಳು ಆಧುನಿಕ ಯುಗಕ್ಕೆ ಅಡಿಪಾಯವನ್ನ ಹಾಕಿತು. ಈ ಅವಧಿಯನ್ನ ನಾವು ಜ್ಞಾನೋದಯ ಎಂದು ಕರೆಯುತ್ತೇವೆ. ಈ ಅವಧಿಯಲ್ಲಿನೇ ಕಲೆ, ವಾಸ್ತುಶಿಲ್ಪ, ತತ್ವಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಂಪ್ರದಾಯಗಳ ಪುನರುಜ್ಜೀವನ ಕಂಡುಬಂದಿತು. ಆದರೆ ಜ್ಞಾನೋದಯವು ಕೇವಲ ಪ್ರಾಚೀನ ಸಂಪ್ರದಾಯಗಳ ಪುನರುಜ್ಜೀವನವಾಗಿರಲಿಲ್ಲ. ಜ್ಞಾನೋದಯವು ಸರ್ವತೋಮುಖ ಪ್ರಗತಿಯನ್ನ ಉತ್ತೇಜಿಸಲಾಯಿತು. ಈ ಹೊಸ ಯುಗ ಪ್ರಾರಂಭವಾಯಿತು. ಇದನ್ನೇ ನಾವು ಹೊಸ ಯುಗ ಇಲ್ಲ ಪ್ರಬೋಧನೆ ಕಾಲ ಅಂತ ಕರೆಯಲಾಗುತ್ತದೆ. ಈಗ ನಾವು 1.1 ಇದರಲ್ಲಿ ಯುರೋಪದಲ್ಲಿ ಧರ್ಮ ಯುದ್ಧಗಳು ಮತ್ತು ಅವುಗಳ ಪರಿಣಾಮ. ಅಂದ್ರೆ ಮೊದಲಿಗೆ ನಾವು ಧರ್ಮ ಯುದ್ಧ ಯಾವ ಕಾರಣಕ್ಕಾಗಿ ಆಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಜೆರುಸೆಲೆಂ ಮತ್ತು ಬೆಂತೆಲೆಹೆಮ್ ಈ 2 ನಗರಗಳು ಜೂ ಜನ, ಕ್ರಿಶ್ಚಿಯನ್ ಧರ್ಮದ ಮತ್ತು ಇಸ್ಲಾಂ ಧರ್ಮದ ಅನುಯಾಯಿಗಳಿಗೆ ಹೆಸರುವಾಸಿಯಾದಂಥ ಪವಿತ್ರ ನಗರಗಳಾಗಿದ್ದವು. 11ನೇ ಶತಮಾನದಲ್ಲಿ ಈ ನಗರಗಳು ಇಸ್ಲಾಮದವರು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಈ ನಗರಗಳನ್ನ ಮರಳಿ ಪಡೆದುಕೊಳ್ಳೋದಕ್ಕಾಗಿ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ನಡೆಸಿದ ಯುದ್ಧಕ್ಕೆ ಧರ್ಮ ಯುದ್ಧ ಇಲ್ಲ ಕ್ರೋಸೆಡ್ಸ್ ಎಂದು ಕರೆಯಲಾಗುತ್ತದೆ. ಈಗ ಧರ್ಮ ಯುದ್ಧಕ್ಕೆ ಬೆಂಬಲ ನೀಡಿದ ಘಟಕಗಳು ಯಾವುವು? ಮೊದಲನೇದಾಗಿ, ಮಧ್ಯಯುಗದಲ್ಲಿ ಧರ್ಮ ಯುದ್ಧಗಳು ಯುರೋಪಿನ ಸಾಮಾನ್ಯ ಜನರು ಈ ಕಲ್ಪನೆಯಿಂದ ಮುಳುಗಿದ್ದರು. ಸಾಮಾನ್ಯ ಜನರಲ್ಲಿ ಈ ಕಾಲದಲ್ಲಿ ಕ್ರಿಸ್ತ ಧರ್ಮದ ಮುಖ್ಯ ಗುರುಗಳು ಪೋಪುಗಳಾದ ಯಾರು ಈ ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೋ ಅವರಿಗೆ ಪಾಪ ವಿಮೋಚನೆ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಪ್ರಭಾವಿತಗೊಂಡಂತ ಜನರು ಅದರಲ್ಲಿ ಮನಪೂರ್ವಕವಾಗಿ ಭಾಗವಹಿಸಿದರು. ಈ ಧರ್ಮ ಯುದ್ಧವನ್ನ ಸಾಮಾಜಿಕ ರಾಜಕೀಯ ಕಾರಣಗಳಿಂದ ಕೂಡ ನಡೆದವು. ಧರ್ಮ ಯುದ್ಧದ ಆಧರಿಸಿದ ಈ ಯುದ್ಧಗಳು ಯುರೋಪಿನ ಬದಲಾವಣೆಗೆ ಕಾರಣವಾಯಿತು. ಎರಡನೇದಾಗಿ, ಸಿರಿಯಾದ ಆಧಾರದ ಮೇಲೆ ರೋಮ್ ಸಾಮ್ರಾಜ್ಯ ಮತ್ತು ಅವರ ಏಷ್ಯಾ ಮಯನ್ಮಾರದಲ್ಲಿ ತಮ್ಮದೇ ಆದ ಅಧಿಕಾರವನ್ನ ಸ್ಥಾಪಿಸಲು ಬಯಸಿದ್ರು. ಅದೇ ರೀತಿ 3ನೇ ಘಟಕ, ಇಟಲಿಯ ನಗರಗಳಾದ ವೆನಿಸ್ ಮತ್ತು ಜಿನೆವಾದಿಂದ ಶ್ರೀಮಂತ ವ್ಯಾಪಾರಿಗಳು ಮಧ್ಯ ಏಷ್ಯಾದಲ್ಲಿ ಮಾರುಕಟ್ಟೆಗಳನ್ನು ಸ್ಥಾಪಿಸಲು ಬಯಸಿದ್ರು. ಯುರೋಪಿನ ಆಡಳಿತಗಾರರು ಮತ್ತು ವ್ಯಾಪಾರಿಗಳು ಇಂಥ ವಿವಿಧ ಕಾರಣಗಳಿಗಾಗಿ ಧರ್ಮ ಯುದ್ಧಕ್ಕೆ ಬೆಂಬಲವನ್ನ ನೀಡಿದ್ರು. ಈ 3 ಘಟಕಗಳು ಧರ್ಮ ಯುದ್ಧಕ್ಕೆ ಬೆಂಬಲ ನೀಡಿದ ಘಟಕಗಳಾಗಿದ್ದಾವೆ. ಕ್ರಿಸ್ತಕ 1096ರಲ್ಲಿ ಮೊದಲನೇ ಧರ್ಮ ಯುದ್ಧ ನಡೆಯಿತು. ಎರಡನೇ ಧರ್ಮ ಯುದ್ಧದ ಸಂದರ್ಭದಲ್ಲಿ ಪೋಪ್ ಯುಜೆನಿಯಸ್ ಇವರು ಫ್ರೆಂಚ್ ರಾಜ 7ನೇ ಲೂಯಿ ಮತ್ತು ಜರ್ಮನ್ ಸತ್ತಾಧೀಶ 3ನೇ ಕಾರ್ನಾಡ್ ಇವರ ಸಹಾಯವನ್ನ ಪಡೆದುಕೊಂಡರು. ಈ ಯುದ್ಧದಲ್ಲಿ ತುರ್ಕರನ್ನ ಸೋಲಿಸಿದರು. ಈಜಿಪ್ತಿನ ಮುಖ್ಯಸ್ಥ ಸಲಾದೀನ್ ಇವರು 1187ರಲ್ಲಿ ಜೆರುಸೆಲೆಂ ಅನ್ನ ವಶಪಡಿಸಿಕೊಂಡರು. ಒಟ್ಟು 9 ಧರ್ಮ ಯುದ್ಧಗಳು ನಡೆದವು. ಈ ಧರ್ಮ ಯುದ್ಧಗಳು ಕೊನೆಗೊಂಡ ನಂತರವೂ ಜೆರುಸೆಲೆಂ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಎಲ್ಲವೂ ಇಸ್ಲಾಮಿಕರ ಅಧಿಕಾರಿಗಳ ನಿಯಂತ್ರಣದಲ್ಲಿ ಬಂದಿದ್ದವು. ಧರ್ಮ ಯುದ್ಧದ ವೈಫಲ್ಯತೆಗೆ ಕಾರಣಗಳು. ಯುರೋಪಿನ ಧರ್ಮ ಯುದ್ಧದಲ್ಲಿ ಕ್ರೈಸ್ತ ಧರ್ಮದ ವೈಫಲ್ಯತೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತಿಳಿಯೋಣ. ಕಾರಣ, ಪೋಪ್ ಮತ್ತು ಯುರೋಪಿನ ಆಡಳಿತಗಾರರು ಇವರು ಯುದ್ಧವನ್ನ ಸಂಕುಚಿತ ದೃಷ್ಟಿಯಿಂದ ನೋಡಿದರು. ಧರ್ಮ ಯುದ್ಧದಲ್ಲಿ ಕಡಿಮೆಯಾದ ನಂಬಿಕೆ, ಯುರೋಪಿನ ವಿವಿಧ ರಾಜಪ್ರಭುತ್ವಗಳ ನಡುವಿನ ಐಕ್ಯತೆಯ ಕೊರತೆ, ಪೋಪ್ ಮತ್ತು ಜರ್ಮನ್ ಸಾಮ್ರಾಟರ ನಡುವಿನ ಭಿನ್ನಾಭಿಪ್ರಾಯ, ಬೈಜೆಂಟೈನ್ ಸಾಮ್ರಾಟರ ಸಹಕಾರದ ಕೊರತೆ, ಈ ಎಲ್ಲ ಕಾರಣಗಳಿಂದ ಈ ಕ್ರೈಸ್ತ ಧರ್ಮದವರು ಈ ಯುದ್ಧದಲ್ಲಿ ಪರಾಭವಗೊಂಡರು. ಧರ್ಮ ಯುದ್ಧದ ಪರಿಣಾಮಗಳು. ಕೆಲವು ಇತಿಹಾಸಕಾರರ ಪ್ರಕಾರ ಧರ್ಮ ಯುದ್ಧಗಳಿಂದಾಗಿ ಊಳಿಗಮಾನ್ಯ ಪದ್ಧತಿ
ಕುಸಿಯಿತು. ಜನರು ಪೋಪನ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡರು. ಮಧ್ಯ ಏಷ್ಯಾದೊಂದಿಗೆ ಹೆಚ್ಚಿನ ವ್ಯಾಪಾರವು ಇಟಲಿ ಮತ್ತು ಜರ್ಮನಿಯ ನಗರಗಳಿಗೆ ಹೊಸ ಪ್ರದೇಶಗಳನ್ನು ತೆರೆಯಲಾಯಿತು. ಹೊಸ ವ್ಯಾಪಾರಿ ವರ್ಗ ಹುಟ್ಟಿಕೊಂಡಿತು. ಯುರೋಪಿನ ಯುದ್ಧದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಿದವು. ಕೋಟೆ ನಿರ್ಮಾಣ, ಕೋಟೆಗಳನ್ನ ಯುದ್ಧ ಕೇಂದ್ರಗಳನ್ನಾಗಿ ಬಳಸಲಾಗುವುದು. ಸೇನೆಯ ಸಾರಿಗೆಗಾಗಿ ಸೇತುವೆಗಳನ್ನು ನಿರ್ಮಿಸುವುದು, ಶಸ್ತ್ರಗಳ ಮಾರ್ಗಗಳನ್ನ ನಾಶಪಡಿಸುವುದು ಇತ್ಯಾದಿಗಳಲ್ಲಿ ಉತ್ತಮವಾಗಿ ಯುರೋಪಿಯನ್ ಪರಿಣಿತವನ್ನ ಹೊಂದಿದರು. ಯುರೋಪಿಯ ರಾಜರು ಯುದ್ಧದ ವೆಚ್ಚವನ್ನ ಸರಿದೂಗಿಸುವುದಕ್ಕಾಗಿ ತೆರಿಗೆಗಳನ್ನ ವಿಧಿಸಿದರು. ಈ ತೆರಿಗೆ ನೇರವಾಗಿ ರಾಜನ ಪೆಟ್ಟಿಗೆಗೆ ಸೇರುತ್ತಿತ್ತು. ಅಷ್ಟೇ ಅಲ್ಲ, ಸಸ್ಯಗಳು, ಹಣ್ಣುಗಳು, ಸುಗಂಧ ದ್ರವ್ಯಗಳು, ವಿವಿಧ ರೀತಿಯ ಉಡುಪುಗಳು, ಸಕ್ಕರೆ, ಹತ್ತಿ ಮತ್ತು ರೇಷ್ಮೆ ಬಟ್ಟೆ, ಮಸಾಲೆಗಳು, ಔಷಧಿಯ ಪದಾರ್ಥಗಳು ಇತ್ಯಾದಿಗಳನ್ನ ಯುರೋಪಿಯನ್ನರಿಗೆ ಬೇರೆ ಬೇರೆ ಪ್ರದೇಶದಲ್ಲಿಯ ಎಲ್ಲಾ ಸಾಹಿತ್ಯಗಳು ಪರಿಚಯವಾದವು. ಧರ್ಮಯುದ್ಧದ ಸಂದರ್ಭದಲ್ಲಿ ಅರಬ್ಬರೊಂದಿಗೆ ಸಂಪರ್ಕಕ್ಕೆ ಬಂದರು. ಯುರೋಪಿಯನ್ ರಾಷ್ಟ್ರಗಳು ಅನೇಕ ಹೊಸ ಹೊಸ ವಿಷಯಗಳೊಂದಿಗೆ ಅವರು ಬೇರೆ ಬೇರೆ ಭಾಷೆಗಳನ್ನ ಅರಿತುಕೊಂಡರು. ರಸಾಯನಶಾಸ್ತ್ರ, ಸಂಗೀತ, ವ್ಯಾಪಾರ ಈ ಕ್ಷೇತ್ರಗಳಲ್ಲಿ ಅನೇಕ ಅರೇಬಿಕ ಪದಗಳನ್ನು ಕೂಡ ಯುರೋಪಿಯನ್ನರಿಗೆ ತಿಳಿಯಿತು. ಇಲ್ಲಿಯವರೆಗೆ ನಾವು 1.1 ಯುರೋಪದಲ್ಲಿನ ಧರ್ಮಯುದ್ಧಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಈಗ ನಾವು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗೆ ಯಾವ ರೀತಿ ಈ ಪಾಯಿಂಟಿನ ಮೇಲಿನ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ. 2023ರ ಪ್ರಶ್ನೆ ಪತ್ರಿಕೆ. ಈ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ 7 ಇದರಲ್ಲಿ ಪ್ರಶ್ನೆ 1ನೇದು 5 ಮಾರ್ಕ್ಸಿಗೆ ಬಂದಂತ ಪ್ರಶ್ನೆ. ಯುರೋಪದ ಧರ್ಮಯುದ್ಧದ ಬಗ್ಗೆ ವಿವರಿಸಿ. ಅದರಲ್ಲಿ ಅಪಯಶಿಗೆ ಕಾರಣಗಳು, ಧರ್ಮಯುದ್ಧದ ಪರಿಣಾಮಗಳು, ಈ 5 ಪ್ರಶ್ನೆಗೆ ಕೇಳಿದಂತ ಪ್ರಶ್ನೆ. ಒಟ್ಟಾರೆಯಾಗಿ ಈ 1.1 ಎಷ್ಟು 7 ಮಾರ್ಕ್ಸಿನ ಪರೀಕ್ಷೆಗೆ ಬೋರ್ಡ್ ಪರೀಕ್ಷೆಗೆ ಬಂದಂತ ಪ್ರಶ್ನೆಗಳು ಆಗಿದ್ದಾವೆ. ಇಲ್ಲಿಯವರೆಗೆ ನಾವು 1.1 ಯುರೋಪದಲ್ಲಿನ ಧರ್ಮಯುದ್ಧಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ 1.2 ಯುರೋಪದಲ್ಲಿನ ಜ್ಞಾನೋದಯ ಯುಗ ಯಾವ ರೀತಿ ಪ್ರಾರಂಭವಾಯಿತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದೇ ರೀತಿ 1.1ರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.